ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಮಹೇಶ್ವರಿ ಅಮ್ಮನವರ ಕ್ಷೇತ್ರ ಕಟ್ಟದನಾಯಕನಹಳ್ಳಿ ವಿಜಯಪುರ ದೇವನಹಳ್ಳಿ ತಾಲೂಕು. ಈ ಒಂದು ಕ್ಷೇತ್ರದ ಬಗ್ಗೆ ಇಲ್ಲಿ ತಾಯಿ ನೆಲೆಸಿದ್ದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ತಾಯಿಯ ಮಹಿಮೆ ಅದೆಲ್ಲ. ಹಾಗೆಯೇ ಇಲ್ಲಿ ನಡೆಯುವಂಥ ವಿಶೇಷ ಆರತಿ ಅಂತೂ ನೀವು ಮಿಸ್ ಮಾಡಲೇಬಾರದು. ಯಾಕಂದರೆ ಇಲ್ಲಿ ನಡೆಯುವಂಥ ಆರತಿ ಸುತ್ತಮುತ್ತ ಎಲ್ಲೂ ನಡೆಯಲ್ಲ. ಈ ರೀತಿ ಆರತಿಯನ್ನು ನೋಡಬೇಕು ಅಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಕಟೀಲು, ಕೊಲ್ಲೂರು ಆ ರೀತಿ ನೋಡಬೇಕಾಗುತ್ತೆ. ಆರತಿಯ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ಹಾಗೆಯೇ ಅಮಾವಾಸ್ಯೆ ಪೌರ್ಣಮಿ ದಿವಸ ನಡೆಯುವಂಥ ಪತ್ಯಂಗಿರತಿರಿ ಹೋಮ ಆಗಿರ್ಬೋದು, ಚಂಡಿಕಾ ಹೋಮ, ಇವೆಲ್ಲದರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸರಿ ಹೋಗಿ ವಿಡಿಯೋನ ನೋಡಿ. ಇವಾಗ ಇನ್ನೊಂದು ವಿಶೇಷ ಏನಂದರೆ ದಸರಾ ಆಚರಣೆ. ನವರಾತ್ರಿಯಲ್ಲಿ ಅಷ್ಟಮಿ, ನವಮಿ, ದಶಮಿ ದಿವಸ ವಿಶೇಷವಾದ ಆಚರಣೆ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಾಗೆಯೇ ಪ್ರಧಾನ ಅರ್ಚಕರಾದ ಶ್ರೀ ನಾಗರಾಜಪ್ಪ ಸ್ವಾಮಿಗಳು ಇದ್ದಾರೆ. ಅವ್ರನ್ನ ಕೇಳೋಣ ಏನೇನು ಕಾರ್ಯಕ್ರಮ ಇದೆ, ಯಾವ್ಯಾವ ದಿನ ಏನೇನು ಕಾರ್ಯಕ್ರಮ ಇದೆ ಅಂತ ಅವ್ರನ್ನ. ಬೆಳಗ್ಗೆ ಗೋಪೂಜೆ ತಾಗಿಂದ ಇದ್ದು, ಕಳಸ ಪೂಜೆ ತಾಗಿಂದ ಇದ್ದು, ಮತ್ತು ಹೋಮ ತಾಗಿಂದ ಇದ್ದು, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ವಿಶೇಷ ದರ್ಶನ ಇರ್ತದೆ. ಮತ್ತು 6 ಗಂಟೆಗೆ ಮತ್ತೆ ಅಭಿಷೇಕ ಇರ್ತದೆ, ಮತ್ತು ಮಹಾಮಂಗಳಾರತಿ ಇರ್ತದೆ. ಆವತ್ತು ಸಾಯಂಕಾಲ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಮತ್ತು ಅಮ್ಮನನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಇರ್ತದೆ. ಮತ್ತು ಆಮೇಲೆ ಮಹಾಮಂಗಳಾರತಿ ಇರುತ್ತೆ. ಪ್ರತಿದಿನ ನವರಾತ್ರಿ ದಿನ ಒಂದೊಂದು ಅವತಾರದಲ್ಲಿ ಪೂಜೆ ಮಾಡ್ತೀರಿ. ಒಂದೊಂದು ಅವತಾರದಲ್ಲಿ ಪೂಜೆ ಮಾಡಿ ಅಮ್ಮನ ಒಂದೊಂದು ಅವತಾರದಲ್ಲಿ ವಿಶೇಷ ಅಲಂಕಾರ ಮಾಡಿರ್ತೀರಿ. ಮತ್ತು ಪ್ರತಿದಿನ ನವರಾತ್ರಿಯಲ್ಲಿ ಒಂದೊಂದು ಅವತಾರದಲ್ಲಿ ಉತ್ಸವ ಮಾಡ್ತೀರಿ. ಇದೇ ಥರ ಪ್ರತಿ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಮತ್ತು ಈ ವರ್ಷ 30ನೇ ತಾರೀಕು ಸೆಪ್ಟೆಂಬರ್ 9ನೇ ತಿಂಗಳು 25 ಮತ್ತು ಮಂಗಳವಾರದಿಂದ ಸ್ಟಾರ್ಟ್ ಆಗ್ತದೆ ಅಷ್ಟಮಿ ದಿನ. ಮೊದಲನೇ ದಿನ ಬೆಳಗ್ಗೆ 11 ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ಇರ್ತದೆ. ಬ್ರಹ್ಮಿ ಮಹೋತ್ಸವದಲ್ಲಿ ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ, ಸ್ವಸ್ತಿ ಪುಣ್ಯಾಹವಾಚನ, ದೇವನಾಂದಿ, ಪಂಚಗವ್ಯ, ರಕ್ಷಾಬಂಧನ, ಕಲಶಾರಾಧನೆ, ಶ್ರೀ ಚಂಡಿ ಸಪ್ತಸತಿ ಪಾರಾಯಣ, ಗಣಪತಿ ಹೋಮ, ನವಗ್ರಹ ಹೋಮ ಮತ್ತು ಚಂಡಿಕಾ ಹೋಮ, ಮಹಾಪೂರ್ಣಾವತಿ, ಅಮ್ಮನವರಿಗೆ ಕುಂಭಾಭಿಷೇಕ, ದಿವ್ಯ ಅಲಂಕಾರ, ದಿವ್ಯ ದರ್ಶನ ಮತ್ತು ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನ ಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರವರಿಂದ ಶ್ರೀ ದುರ್ಗಾ ಮಹೇಶ್ವರಮ್ಮನ ಆನೆ ಮೇಲೆ ಅಂಬಾರಿ ಉತ್ಸವ ಚಾಲನೆಯೊಂದಿಗೆ 6 ಪಲ್ಲಕ್ಕಿಗಳ ಉತ್ಸವ ಇರ್ತದೆ. ಆ ಉತ್ಸವದಲ್ಲಿ ಕೀಲ ಕುದುರೆಗಳು ಮತ್ತು ಗೊಂಬೆ ಕುಣಿತ ಮತ್ತು ಡೊಳ್ಳು ಕುಣಿತ, ನವದುರ್ಗೆ ಕುಣಿತ ಇವುಗಳನ್ನೆಲ್ಲ ಏರ್ಪಡಿಸಲಾಗಿದೆ. ಮತ್ತು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಹೆಸರಾಂತ ಶ್ರೀಮತಿ ಶೀಲಾ ನಾಯ್ಡರಿಂದ ಕಥಾ ಕಾಲಕ್ಷೇಪವಿರುತ್ತದೆ. ಮತ್ತು ಬೆಂಗಳೂರಿನ ಪ್ರಸಿದ್ಧ ನಾಟ್ಯ ಕಲಾ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಇರುತ್ತದೆ. ಮತ್ತು ಸಾಯಂಕಾಲ 6 ಗಂಟೆಗೆ ಬೆಂಗಳೂರಿನ ಪ್ರಸಿದ್ಧ ಕಲಾವಿದರಾದ ಭರತನಾಟ್ಯ ಕಾರ್ಯಕ್ರಮ ಮತ್ತು ಸಂಜೆ 6 ಗಂಟೆಗೆ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಇರುತ್ತದೆ. ಇದು 30ನೇ ತಾರೀಕು ಅಷ್ಟಮಿ ದಿನ ಇಷ್ಟೆಲ್ಲ ನಡೀತಾ ಇರ್ತದೆ. ಮತ್ತು ದಶಮಿ ದಿನ ಗೋಪೂಜೆ ಇರ್ತದೆ. ಗೋಪೂಜೆ ಆದಮೇಲೆ ಶ್ರೀ ಗಣಪತಿ ಪೂಜೆ ಇರ್ತದೆ, ಕಲಶಾರಾಧನೆ ಮತ್ತು ಲಲಿತ ಸಹಸ್ರನಾಮ ಪಾರಾಯಣ, ಗಣಪತಿ ಹೋಮ, ನವಗ್ರಹ ಹೋಮ, ಆಯುಷ್ ಹೋಮ, ಶ್ರೀ ಲಲಿತ ಸಹಸ್ರನಾಮ ಹೋಮ, ಮಹಾಪೂರ್ಣಾವತಿ
ಅಮ್ಮನವರಿಗೆ ರುದ್ರಾಭಿಷೇಕ, ದಿವ್ಯ ಅಲಂಕಾರ, ದಿವ್ಯ ದರ್ಶನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದವಿರುತ್ತದೆ. ನವಮಿ ದಿನ ಬೆಳಗ್ಗೆ 11 ಗಂಟೆಗೆ ಮಂಗಳ ವಾದ್ಯದೊಳಗೆ ಶ್ರೀ ದುರ್ಗಾ ಮಹೇಶ್ವರಮ್ಮನ ಪಲ್ಲಕ್ಕಿ ಉತ್ಸವ ಹಾಗೂ ಕೀಲು ಕುದುರೆ, ನವಗುದಿ ಕುಳಿತೆ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ವಿಕಲವಾಣಿ ಕೋಲಾರ ಅವರಿಂದ ಹರಿಕಥಾ ಕಾಲಕ್ಷೇಪ ಇರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಅಭಿನೇತ್ರಿ ಬೆಂಗಳೂರು ತಂಡದವರಿಂದ ಹರಿಕಥೆ, ಭರತನಾಟ್ಯ, ದೇವಿ ದರ್ಶನ, ಕುಚಿಪುಡಿ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತದೆ. ಮತ್ತು ಸಂಜೆ 6 ಗಂಟೆಗೆ ಶಿವಲೀಲಾ ಸಂಗೀತ ಅಕಾಡೆಮಿಯವರಿಂದ ಮಹಿಷಾಸುರಮರ್ದಿನಿ ನೃತ್ಯ ರೂಪಕ ನಾಟಕವಿರುತ್ತದೆ. ಮತ್ತು ದಶಮಿ ದಿನ ವಿಶೇಷವಾಗಿ ಬೆಳಗ್ಗೆ ಗೋಪೂಜೆ ಇರ್ತದೆ. ಮತ್ತು ಗಣಪತಿ ಪೂಜೆ, ಕಲಶಾರಾಧನೆ, ದುರ್ಗಾ ಸಹಸ್ರನಾಮ ಪಾರಾಯಣ, ಗಣಪತಿ ಹೋಮ, ನವದುರ್ಗ ಹೋಮ, ದುರ್ಗಾ ಸಹಸ್ರನಾಮ ಹೋಮ, ಮಹಾಪೂರ್ಣಾವತಿ, ಅಮ್ಮನವರಿಗೆ ಕುಂಭಾಭಿಷೇಕ, ದಿವ್ಯ ಅಲಂಕಾರ, ದಿವ್ಯ ದರ್ಶನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದವಿರುತ್ತದೆ. ಮತ್ತು ಬೆಳಗ್ಗೆ 11 ಗಂಟೆಗೆ ಜೂನಿಯರ್ ಘಂಟಸಾಲ ಶ್ರೀ ಲಕ್ಷ್ಮೀಪತಿರವರಿಂದ ಭಕ್ತಿಗೀತೆಗಳು. ಮಧ್ಯಾಹ್ನ 12 ಗಂಟೆಗೆ ವಿಜಯಪುರ ಶ್ರೀನಾಯ್ಡು ಅವರಿಂದ ಭಕ್ತಿಗೀತೆಗಳು ಹಾಗೂ ವೀರಭದ್ರ ಕುಳಿತದೊಳಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ. ಸಂಜೆ 5 ಗಂಟೆಗೆ ವಿವೇಕಾನಂದ ಬಳಗದವರಿಂದ ಭಕ್ತಿಗೀತೆಗಳು. ಮತ್ತು ಸಂಜೆ 6 ಗಂಟೆಗೆ ಶ್ರೀ ಶಿವಲೀಲಾ ಸಂಗೀತ ಅಕಾಡೆಮಿಯಿಂದ ಭರತನಾಟ್ಯ ಕಾರ್ಯಕ್ರಮ ಇರ್ತದೆ. ಈ 3 ದಿನ ಕಾಲ ನಡೆಯುವ ಕಾರ್ಯಕ್ರಮಗಳು ಶ್ರೀ ಅಮ್ಮನವರ ವಿಶೇಷ ಅಲಂಕಾರ ಏರ್ಪಡಿಸುತ್ತದೆ. ಭಕ್ತ ಮಹಾಶಯ ಸಕಾಲಕ್ಕೆ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ. ಇದು ಧರ್ಮಾಧಿಕಾರಿ ನಾಗರಾಜ.